ಹಲೋ, ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊತ ಇವತ್ತು ನಾನು ಪೇಪರ್ ಅವಲಕ್ಕಿ ಈ ಥರ ನೋಡಿ, ಇದು ಲೈನಿನ ಅವಲಕ್ಕಿ ಈ ಥರ ಮಾಡೋದು. ಪೇಪರ್ ಅವಲಕ್ಕಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾನು ಲೈನಿನ ಅವಲಕ್ಕಿ ತೊಗೊಂಡೇನಿ, ನೀವು ಪೇಪರ್ ಅವಲಕ್ಕಿ ಆದರೂ ತೊಗೋಬೋದು. ನಾನು ಇವೆಲ್ಲ ಕ್ಲೀನ್ ಮಾಡಿಕೊಂಡು ಸಾಣಿಗೆ ಹಾಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೇನಿ. ನೀವು ಕ್ಲೀನ್ ಮಾಡಿ ತೊಗೋಬೋದು. ಯಾಕಂದರೆ ಹಾಗೆ ಇದ್ದರೆ ಅದರೊಳಗೆ ಅಕ್ಕಿ ಇರ್ತದಲ್ಲ, ಅದು ಕಚ್ ಕಚ್ ಅಂತ ಬಾಯಲ್ಲಿ ಸಿಗುತ್ತೆ, ಮಕ್ಕಳು ತಿನ್ನೋಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಈ ಥರ ಕ್ಲೀನ್ ಮಾಡಿಕೊಂಡು ಒಂದು ಬುಟ್ಟಿಯಲ್ಲಿ ನಾನು ತೊಗೊಂಡು ಬಂದೇನೆ. ಈಗ ಮಾಡೋ ಸಾಮಾನುಗಳು ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಒಂದು ಬಾಣಲಿ ತೊಗೊಂಡೇನೆ. ನಾನು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ನಾನು 1 kg ಅವಲಕ್ಕಿಗೆಷ್ಟು ನಾನು ಎಷ್ಟು ಬೇಕು ಇಷ್ಟು ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ. ನೀವು ಮೆಜರ್ಮೆಂಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಒಣ ಕೊಬ್ಬರಿ ತೊಗೊಂಡೇನಿ. ಇವಾಗ ಒಣ ಕೊಬ್ಬರಿ, ಪುಟಾಣಿ, ಆಮೇಲೆ ಶೇಂಗಾ. ನಾನು ಶೇಂಗಾ ಹುರ್ಕೊಂಡು ಈ ಥರ ಬೇಳೆ ಮಾಡಿ ಇಟ್ಕೊಂಡೇನಿ. ಯಾಕೆಂದರೆ ಆ ಶೇಂಗಾ ಆದರೆ ನಮ್ಗೆ ಕಂಫರ್ಟೇಬಲ್ ಆಗೋದಿಲ್ಲ ಅಂತಂದು ನಾನು ಈ ಥರ ಶೇಂಗಾ ಬೇಳೆ ಮಾಡ್ಕೊಂಡು ತೊಗೊಂಡೀನಿ. ಒಣಮೆಣ್ಸಿನ್ಕಾಯಿ, ಇಲ್ಲಿ ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಈ ಥರ ತುಂಬಾ ಕುಟ್ಟಬಾರ್ದು, ಸ್ವಲ್ಪ ಜಸ್ಟ್ ಕುಟಿಂಗ್ ಮಾಡಿದರೆ ಸಾಕು. ಇಲ್ಲಿ ಕರಿಬೇವು ತೊಗೊಂಡಿನಿ ನಾನು. ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ. ನಾನಿಲ್ಲಿ ಫಸ್ಟಿಗೆ ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ. ಯಾಕೆಂದರೆ ಒಣ ಕೊಬ್ಬರಿ ಸ್ವಲ್ಪ ಕೆಂಪಗಾಗಿ ಬರೋಕ್ಕೆ ಟೈಮ್ ತೊಗೋತೈತೆ ಅಂತಂದು ನಾನು ಜಸ್ಟ್ ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ. ಇವಾಗ ಆಗಿದೆ. ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ 1 ಹಿಡಿಯಷ್ಟು ಕರಿಬೇವು ಹಾಕೋತಾ ಇದ್ದೀನಿ ನಾನು. ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಪುಟಾಣಿ ಮತ್ತು ಶೇಂಗಾ, ಮೆಣಸಿನಕಾಯಿ, ನಿಮ್ಗೆ ಎಷ್ಟು ಬೇಕು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ ಮೆಣಸಿನ್ಕಾಯಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಗ್ಯಾಸ್ ನಿಧಾನವಾಗಿ ಇಟ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ನೋಡಿ, ನಾನು ಉಪ್ಪು ಹಾಕ್ತಾ ಇದ್ದೀನಿ. ಈಗ ನೀವು ಮೆಜರ್ಮೆಂಟ್ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ಒಂದು ಚೂರು ಸಕ್ಕರೆ ಹಾಕೋತಾ ಇದ್ದೀನಿ. ನಿಮಗೆ ತುಂಬ ಬೇಕು ಸಕ್ಕರೆ, ಸ್ವೀಟ್ ಬೇಕು ಅವಲಕ್ಕಿ ಅಂದರೆ ನೀವು ಹಾಕ್ಕೋಬೋದು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುಟಾಣಿ ಕಡಕ್ಕಾಗುತ್ತೆ, ಆಮೇಲೆ ಶೇಂಗಾನು ಕಡಕ್ಕಾಗುತ್ತೆ, ಅದು ಗೊತ್ತಾಗುತ್ತೆ ನಮಗೆ. ನೋಡಿ, ಈ ಥರ ಬಂದಿದೆ. ಇವಾಗ ಇನ್ನು ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು, ಬಂದ್ ಮಾಡ್ಕೊಳ್ಳೋಣ ಗ್ಯಾಸು. ನಾನಿಲ್ಲಿ ಅರಿಶಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಆರಾಮಾಗಿ 1 ತಿಂಗಳು ಇಲ್ಲ 2 ತಿಂಗಳು ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಇದೇ ಕೆಡುವಂಥ ಸಾಮಾನಲ್ಲ. ಯಾಕೆಂದರೆ ನಾವು ಒಣ ಐಟಮ್ಸ್ ಹಾಕೋದ್ರಿಂದ ಆದಷ್ಟು ಇಟ್ಕೊಂಡು ನಾವು ತಿನ್ಕೋಬೋದು. ಇವಾಗ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಆಗಿದೆ. ಇವಾಗಲೇ ನಾವು ಖಾರದ ಪುಡಿ ಹಾಕ್ಕೊಳೋದು ಬೇಡ. ಯಾಕೆಂದರೆ ಎಣ್ಣೆ ಭಾಳ ಬಿಸಿ ಇದ್ರಿಂದ ಖಾರ ಸೀದೋಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಇಸ ಬರುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಖಾರ ಪುಡಿ ಹಾಕ್ಕೊಳ್ಳೋಣ. ನೋಡಿ, ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಕಲರು ತುಂಬ ಚೆನ್ನಾಗಿ ಬರುತ್ತೆ ಇದು ಖಾರ ಪುಡಿದು. ಏನು ಡಬ್ಬಗಾಯಿ ಅಂತಾರಲ್ಲ ಖಾರ, ಆ ಖಾರದ್ದಿದು ಖಾರ. ಹಾಗಾಗಿ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಆಗಿದೆ. ನೀವು ಆಪ್ಷನ್, ನಿಮಗೆ ಖಾರ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅರಸಿನ ಪುಡಿ ಇದ್ದರೆ ಸಾಕು ಅನ್ನೋರು ಈ ಥರ ಮಾಡ್ಕೋಬೋದು. ನಾನು ಖಾರ ಅಂತಂದೆ ಹಾಕ್ಕೊಂಡಿನಿ. ತಣ್ಣಗಾಗಿದೆ. ಇವಾಗ ಕಲಿಸೋದು ಮೆಥಡ್ ನೋಡ್ಕೊಳ್ಳೋಣ. ಇವಾಗ ನೋಡಿ, ಈಗ ಕಲಿಸೋ ಮೆಥಡ್ ನೋಡೋಣ. ಬಿಸಿ ಇದೆ, ಯಾಕಂದರೆ ಅವಲಕ್ಕಿ ಈಗ ಚಳಿಗಾಲ ಅಂದರೆ ಮಳೆಗಾಲ ಇರೋದ್ರಿಂದ ಅಂಗಡಿಯಲ್ಲಿ ಸ್ವಲ್ಪ ಮೆತ್ತಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿದೆ ಹಾಕಿ. ಇದು ಹಾಕಿಂದ ಅದು ಕುರುಮ್ ಅಂತ ತಾನಾಗಲೇ ಬರುತ್ತೆ. ಅಂದರೆ ಬಿಸಿ ಎಣ್ಣೆ ಹಾಕಿಂದ ಅವಲಕ್ಕಿ ತಾನೇ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಕಲಿಸ್ಕೊಳ್ಳಿ. ಇಲ್ಲ ನಾವು ಅವಲಕ್ಕಿ ಜಾಸ್ತಿ ಆಯಿತು, ಮತ್ತು ನಾವು ಅವಲಕ್ಕಿಗೆ ಪಲ್ಯ ಕಮ್ಮಿ ಆಯಿತು ಅಂದರೆ ಅದಕ್ಕೇನು ನೀವು ತಲೆ ಕೆಡಿಸ್ಕೋಬೇಕಲ್ಲ. ಇನ್ನೊಂದು ಚೂರು ಎಣ್ಣೆ
ಅಥವಾ ಖಾರದ ಪುಡಿ, ಅರಸಿನ ಪುಡಿ ಹಾಕ್ಕೊಂಡು ಹಾಕ್ಕೊಂಡು ಎಲ್ಲ ಮಿಶ್ರಣ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಆಗೋದು ಇದು ಪ್ರಾಬ್ಲಮ್ಮು. ಮಸಾಲ ಕಮ್ಮಿ ಆಗಿಬಿಡುತ್ತೆ, ಅವಲಕ್ಕಿ ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಎಣ್ಣೆ ಮತ್ತು ಖಾರ, ಇಲ್ಲಾಂದರೆ ನೀವು ಅರಸಿನ ಪುಡಿ ಎಣ್ಣೆ ಹಾಕ್ಕೊಂಡು ಈ ಥರ ಕಲಿಸ್ಕೋಬೋದು. ನೋಡಿ ಈ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ. ಕೈಯಲ್ಲಿ ಎಣ್ಣೆ ಸುಡುತ್ತೆ ಇರುತ್ತಲ್ಲ, ಆವಾಗ ಸ್ವಲ್ಪ ನೀವು ಸ್ಪೂನಿನಲ್ಲಿ ಕಲಿಸ್ಕೊಂಡು ನಡೀತಿದೆ. ಎಣ್ಣೆ ಆರಿಂದ ಈ ಥರ ಮಿಶ್ರಣ ಮಾಡ್ಕೊಳ್ಳಿ. ಉಪ್ಪು ಕಮ್ಮಿ ಆದರೆ ಮೇಲೆ ಉದುರಿಸ್ಕೊಂಡು ಮತ್ತೆ ಮಿಶ್ರಣ ಮಾಡ್ಕೋಬೋದು. ಆದರೆ ಜಾಸ್ತಿ ಉಪ್ಪಾದರೆ ಕಮ್ಮಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಉಪ್ಪನ್ನು ಫಸ್ಟೇ ನೋಡಿಕೊಂಡು ಸರಿಯಾದ ಲಿಮಿಟಲ್ಲಿ ಹಾಕ್ಕೊಳ್ಳಿ. ನೋಡಿ ಇವಾಗ ಆಗಿದೆ, ಕಂಪ್ಲೀಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೇ ಮೆಥಡ್ ಇರೋದು, ಆರಾಮಾಗಿ ಮಾಡ್ಕೋಬೋದು. ಇವಾಗ 1 kg ಅಷ್ಟು ಆಗಿದೆ. ಇದನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಲ್ಲ ಸ್ಟೀಲಿನ ಡಬ್ಬಿಯಲ್ಲಿ ಹವಾ ಹೋಗಲಾರಂಗೆ ಇಟ್ಟರೆ ನಾವು ಎಷ್ಟು ಫ್ರೆಶ್ ಆಗಿ ಮಾಡಿರ್ತೀವಲ್ಲ ಅದೇ ಥರನೇ ಇರುತ್ತೆ. ಆದರೆ ಗಾಳಿಗೆ ಇಡಬಾರ್ದು ಅಷ್ಟೇ. ನೋಡ್ಕೊಳ್ಳಿ. ಆಯಿತು ಫ್ರೆಂಡ್ಸ್, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. Bakit?